ನಮಸ್ತೆ ಎಲ್ಲರಿಗೂ ಲಕ್ಷ್ಮಿ ಲಾಕ್ಸ್ ಆ್ಯಂಡ್ ಟಿಪ್ಸ್ ಚಾನಲ್ಗೆ ಸ್ವಾಗತ. ನೋಡಿ, ನಮ್ಮ ಮನೆಯಲ್ಲಿ ಕುಕ್ಕರಿಂದ ಆಗಿರೋ ಅಂಥ ಅನಾಹುತನ ಇವತ್ತು. ಕುಕ್ಕರಲ್ಲಿ ಯೂಸ್ ಮಾಡ್ಬೇಕಂತಂದರೆ ಅಡುಗೆ ಮಾಡ್ಬೇಕಾರೆ ಎಷ್ಟು ಕೇರ್ಫುಲ್ಲಾಗಿದ್ರೂ ಕಮ್ಮಿನೇ ಅಂತಲೇ ಹೇಳ್ಬೋದು. ನೋಡಿ, ಮುಚ್ಚಣಿಕೆ ಏನು ಓಪನ್ ಆಗಿಲ್ಲ, ಮೇಲಿರೋಂಥ ಮುಚ್ಚಣಿಕೆ. ಹಂಗೆ ರೈಸ್ ಎಲ್ಲ ಎಷ್ಟೊಂದು ಕೆಳಗಡೆ ಬಂದು ತುಂಬ ಸೌಂಡು ಆಗಿ ಕುಕ್ಕರು ತುಂಬಾ ಭಯ ಆಗಿಬಿಡ್ತು ನಮಗಂತೂ ಏನಾಯಿತು ಅಂತೇಳ್ಬಿಟ್ಟು. ನೋಡಿ, ಅದು ಸ್ವಲ್ಪ ಇದಾಗಿದೆ, ರಬ್ಬರ್ ಹೋಗಿದೆ ಏನೋ ಗೊತ್ತಿಲ್ಲ, ನಾವು ಚೆಕ್ ಮಾಡ್ಕೊಂಡಿಲ್ಲ ಏನಿಲ್ಲ, ಹಂಗೆ ಇಟ್ಬಿಟ್ವಿ. ಅದಕ್ಕೋಸ್ಕರ ನೋಡಿ ರೈಸ್ ಕೂಡ ಹಂಗೆ ಇದೆ. ನಾವು 1.5 ಗ್ಲಾಸ್ ಅಕ್ಕಿ ಹಾಕಿದ್ವಿ, ಇಷ್ಟು ರೈಸ್ ಮಿಕ್ಕೈತಿ. ಇನ್ನೆಷ್ಟು ರೈಸ್ ಹೊರಗಡೆ ಬಂದು ಫುಲ್ ಸೌಂಡೆಲ್ಲ ಬಂದುಬಿಡ್ತು. ನಾ ಏನಾಯಿತು ಅಂತ ಭಯನ ಪಟ್ಕೊಂಡ್ಬಿಟ್ವಿ, ಆ ರೀತಿ ಆಗಿಬಿಡ್ತು. ನೋಡಿ, ಸದ್ಯ ಹೊರಗಡೆ ಇದ್ವಿ. ಇದಕ್ಕಿಂತ ಮುಂಚೆ ಒಂದು ಸತಿ ಮುಚ್ಚಣಿಕೆನೇ ಎಗರಿಬಿಟ್ಟಿತ್ತು. ಅದು ಬಂದು ಸೀದಾ ನನ್ನ ಮಗಳು ಮುಂದೆನೇ ಬಿದ್ದಿತ್ತು ಮುಚ್ಚಣಿಕೆ. ಸದ್ಯ ತಲೆ ಬಿದ್ದಿರಲಿಲ್ಲಪ್ಪ, ದೇವರೇ ಕಾಪಾಡ್ದ ಅಂದ್ಕೊಂಡಿದ್ವಿ. ಈಗ ಅವತ್ತಿಂದೇ ನಮ್ಮನೇರು ಹೇಳ್ತಿದ್ರು ಕುಕ್ಕರ್ ಯೂಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ನಾವು ಮತ್ತೆ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಇಡ್ತೀವಲ್ಲ, ಇದೇ ನೋಡಿ ಈ ಥರ ಎಫೆಕ್ಟ್ ಆಗಿಬಿಡ್ತೇವೆ ಒಂದೊಂದು ಟೈಮೆಲ್ಲ. ತುಂಬಾ ಹುಷಾರಾಗಿರಬೇಕು ಅಂತಲೇ ಹೇಳ್ಬೋದು. ಒಂದು ಸತಿ ರಬ್ಬಲ್ ಕುಕ್ಕರಿಂದ ಎಲ್ಲ ಚೆಕ್ ಮಾಡಿಬಿಟ್ಟೆ ನಾವು ಇಡಬೇಕಾಗುತ್ತೆ, ಏನಕ್ಕೆ ಒಂದಾಗಲಿ. ಸಣ್ಣ ಮಕ್ಳು ಏನಾರು ಒಳಗಡೆ ಇದ್ದರೆ ಪಾಪ ಅವ್ರಿಗೆ ಏನು ಗೊತ್ತಾಗುತ್ತೆ, ಸಡನ್ನಾಗಿ ಇದು ಗೊತ್ತಾಗಲ್ಲ, ಸಡನ್ನಾಗಿ ಓಪನ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈಗ ನನ್ನ ಮಗಳು ಅಷ್ಟು ಕ್ಲೀನ್ ಮಾಡಿದ್ಲು. ಇವಾಗ ಒಂದು ಅರ್ಧ ಗಂಟೆ ಆಯಿತು ಕ್ಲೀನ್ ಮಾಡೋಕೆ, ಮುಕ್ಕಾಲು ಗಂಟೆ ಆಯಿತು. ಅದು ಅನ್ನದಗಳು ಎಲ್ಲಿ ಬೇಕಲ್ಲೇ ಎಲ್ಲ ಬಾಕ್ಸ್ಗಳಿಗೆಲ್ಲ ಪಾತ್ರೆಗಳಿಗೆಲ್ಲ ಸಿಡಿದ್ಬಿಟ್ಟಿತ್ತು ತುಂಬಾ. ನೋಡಿ, ಇದೇ ಕುಕ್ಕರ್ ಇದೇ ರೀತಿ ಆಗಿದ್ದು ಅಂತಲೇ ಹೇಳ್ಬೋದು. ಆಮೇಲೆ ಇದು ನೋಡಿ, ಇಲ್ಲಿಂದ ಬಂದೈತೆ ನೋಡಿರಿ ರೈಸ್ ಎಲ್ಲ ಹೊರಗಡೆಗೆ. ರೈಸು ಮತ್ತು ಇದು ಗಂಜಿ ಥರ ಎಲ್ಲ ಹೊರಗಡೆ ಬಂದುಬಿಟ್ಟು ಇದು ರಬ್ಬಲ್ಲಿ ಹೋಗೈತಿ ಏನಂತ ಒಂದು ಗೊತ್ತಾಗಲಿಲ್ಲ ನಮಗೆ. ನಾವು ಚೆಕ್ ಮಾಡ್ಕೊಳ್ಳಿಲ್ಲ, ಅರ್ಜೆಂಟ್ಗೆ ಹಂಗೆ ಇಟ್ಬಿಟ್ಟೆ. ನೋಡಿ, ಈ ರೀತಿ ಆಗಿಬಿಟ್ಟಿದೆ. ತುಂಬ ಹುಷಾರಾಗಿ ಅಡುಗೆ ಮಾಡಿ, ಸಣ್ಣ ಮಕ್ಕಳಿದ್ದ ಮನೇಲಿ ಅಂತೂ ಯಾಕೆ ಬೇಕು, ಅವರು ಒಳಗಡೆನೇ ಇರ್ತಾರೆ, ಹೊರಗಡೆನೇ ಇರ್ತಾರೆ, ಹೇಳೋಕ್ಕಾಗಲ್ಲ. ನೋಡಿ, ಈ ರೀತಿ ಆಗಿದೆ. ಮುಚ್ಚಣಿಕೆ ಎಗರ್ಕೊಂಡಿತ್ತು ಹೋಸಲೆ, ಈ ಸಲ ಹಂಗೆ ಇದಾಗಿಬಿಟ್ಟಿದೆ. ಕ್ಯಾಪ್ ಏನೇ ಎಗರ್ಕೊಂಡಿಲ್ಲ, ಈ ಥರ ಇಲ್ಲಿಂದ ಬಂದೈತೆ ನೋಡ್ರಿ ರೈಸ್ ಎಲ್ಲ. ಅದೇ ಇಲ್ಲಿಂದ ಬಂದೈತಿ, ಇಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿಂದ ಬಂದಿತ್ತು ನೋಡ್ರಿ ರೈಸ್ ಎಲ್ಲ ಹೊರಗಡೆಗೆ. ಸುಡೋ ರೈಸು ಎಷ್ಟೊಂದು ಸುಡ್ತಿತ್ತು ಅಂತೀರ. ಸದ್ಯ ಒಂದು ಅಪಾಯನ ತಪ್ತು ಅಂತಲೇ ಹೇಳ್ಬೋದು. ಈ ಥರ ಸಡನ್ನಾಗಿ ಈ ಥರ ಆಗಿಬಿಟ್ರೆ ತುಂಬ ಭಯ ಆಗುತ್ತೆ. ನೋಡಿ, ಇಲ್ಲಿ ಮತ್ತು ನೆಕ್ಸ್ಟು ನಾವು ಮಕ್ಕಳಿಗೋಸ್ಕರ ಮತ್ತು ನೆಕ್ಸ್ಟ್ ಡೇ ಲಾಗ್ ಇದು. ನೋಡಿ, ಮಕ್ಕಳಿಗೋಸ್ಕರ ಒಂದು ಹೆಲ್ದಿ ಕಲರಾದ ಜ್ಯೂಸ್ ಮಾಡಿದ್ವಿ ನಾವು. ಆ್ಯಪಲ್ ಮತ್ತು ಬೀಟ್ರೋಟು ಕ್ಯಾರೆಟ್ ಹಾಕ್ಬಿಟ್ಟು, ಒಂದು ಆ್ಯಪಲ್ಲು, ಒಂದು ಬೀಟ್ರೋಟು, ಒಂದು ಕ್ಯಾರೆಟ್ ತೊಗೊಂಡಿದ್ದೀವಿ ನಾವು. ಇದನ್ನೀಗ ಒಂದು ಮಿಕ್ಸಿ ಜಾರ್ ಸೇರಿಸ್ಕೊಂಡ್ಬಿಟ್ಟು ನೈಸಾಗಿ ರುಬ್ಕೋಬೇಕ್ರಿ. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ದೊಡ್ಡವರು ಕುಡಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ABC ಜ್ಯೂಸ್ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಈ ರೀತಿ ನಾವು ಕಟ್ ಮಾಡ್ಕೊಂಡಿರೋಂಥ ಆ್ಯಪಲ್ಲು ಮತ್ತು ಕ್ಯಾರೆಟು ಮತ್ತು ಬೀಟ್ರೋಟ್ ಕೂಡ ಹಾಕಿಬಿಟ್ಟು ಸ್ವಲ್ಪ ಸಕ್ಕರೆ ಸೇರಿಸ್ತೀವಿ ರೀ, ಯಾಕಂದ್ರೆ ಮಕ್ಕಳು ಕುಡಿತಾರಲ್ಲ ಅದಕ್ಕೋಸ್ಕರ. ಸ್ವಲ್ಪ ಸಕ್ಕರೆ ಸೇರಿಸ್ಬಿಟ್ಟು ನೀರು ಸೇರಿಸಿ ಒಂದು 4-5 ಗ್ಲಾಸ್ ಆಗೋಷ್ಟು ನಾವು ಮಾಡ್ತೀವಿ. ನೋಡಿ, ಇವಾಗ ರುಬ್ಕೊಂಡು ಸೋಸ್ತಾ ಇದ್ದೀವಿ ಮಿಕ್ಸಿಗೆಲ್ಲಿ. ನನ್ನ ಮಗನೇ ಮಾಡ್ತಾಯಿದ್ದಾನೆ ರೆಡಿ ಎಲ್ಲ. ಅವನಿಗೆ ಏನಾದರೂ ಮಾಡಬೇಕಾದ್ರೆ ಅಡ್ಡಾಡಿ ಬರ್ತಾನೆ. ಅವನಿಗೆಲ್ಲ ತುಂಬ ಇಷ್ಟ ಕುಕ್ಕಿಂಗು. ಸ್ವಲ್ಪ ದೋಸೆ ಮಾಡೋದು, ಪಡ್ ಮಾಡೋದು, ಆಮ್ಲೆಟ್ ಮಾಡೋದು, ಇದನ್ನೆಲ್ಲ ಮಾಡ್ತಿರ್ತಾನೆ. ಸುಮ್ಮಿರಲ್ಲ, ಒಟ್ಟು ಅಡುಗೆ ಮನೇಲಿ ಬಂದು ಏನಾದರೂ ಒಂದು ಮಾಡ್ತಾನೆ. ಕೆಲವೊಂದು ಸಲ ಅದೇ ನನಗೆ ಭಯ ಆಗಿದ್ದು, ಕುಕ್ಕರ್ ಹಿಂಗಾಗಿದ್ದಕ್ಕೆ. ಯಾವಾಗಲೂ ಅವನು ಅಡುಗೆ ಮನೇಲಿ ಬರ್ತಿರ್ತಾನೆ ಅಂತೇಳ್ಬಿಟ್ಟು. ನೋಡಿ, ಇವಾಗ ಜ್ಯೂಸನ್ನು ಸೋಸ್ಕೊಂಡಾಯಿತು, ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀವಿ. ನಾನು 4 ಮಕ್ಕಳಿಗೇನು ಸೇರಿಸ್ಬಿಟ್ಟು ಮಾಡಿದ್ದೀನಿ. ನೋಡಿ, ಈಗ 4 ಜನಕ್ಕೂ ಕೊಡ್ತೀನಿ ಒಯ್ದುಬಿಟ್ಟು. ಈ ರೀತಿ ಮಾಡಿಕೊಡಿ. 2 ದಿನಕ್ಕೆ 1 ಟೈಮ್ ಆದರೂ ಮಾಡಿ, ಇಲ್ಲ ವಾರದಾಗ 2 ಟೈಮ್ ಆದರೂ ಮಾಡಿ, ಇಲ್ಲ ಡೈಲಿ ಕುಡಿದ್ರೂ ಏನು ಪರವಾಗಿಲ್ಲ. ಜ್ಯೂಸು ಹೆಲ್ದಿ ಇರುತ್ತೆ, ಬ್ಲಡ್ ಕಮ್ಮಿ ಇದ್ದರೆ, ಮತ್ತು ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು. ನೋಡಿ, ನನ್ನ ಮಕ್ಕಳಿಗೆ ಕೊಟ್ಟಿದ್ದೀನಿ ನಾನೀಗ ಕುಡಿಯೋದಕ್ಕೆ. ನಮ್ಮದು ಸ್ವಲ್ಪ ಇದು ಮಾಡ್ತಾನೆ ಕುಡಿಯೋಕ್ಕೆ, ಮತ್ತು ಇನ್ನು ಮೋರ್ ಏನು ಇದು ಮಾಡ್ಕೊಂಡು ಸೌಂದರ್ಯ ಸ್ಫೂರ್ತಿ ಕೂಡ ತುಂಬ ಇಷ್ಟಪಟ್ಕೊಂಡು ಕುಡಿತಾರೆ. ನೋಡಿ, ನೆಕ್ಸ್ಟ್ ಮಣಿಕಂಠ ಕುಡಿತಾ ಇದ್ದೇನೆ. ಇನ್ನು ತುಂಬ ವೀಕ್ ಅದನ್ನಲ್ಲ, ಅದಕ್ಕೋಸ್ಕರ ನಾವು ಮಾಡಿಕೊಡ್ತಾ ಇರ್ತೀವಿ ಈ ರೀತಿ ಹಣ್ಣುಗಳು ಜ್ಯೂಸ್ ಆಗಿರ್ಬೋದು. ಸೊ ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀವಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ